ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ನೀವೆಲ್ಲ ಕೂಡ ನಮ್ಮ ವಿದ್ಯಾಸಿರಿಯಿಂದ ಕಂಡಕ್ಟ್ ಮಾಡಿದಂತಹ ಟ್ಯಾಲೆಂಟ್ ಹಂಟ್ ಟೆಸ್ಟ್ ಅನ್ನ ಪಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ವಿದ್ಯಾಶಕ್ತಿಯ ಈ ಒಂದು ಪ್ರಯತ್ನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂಡ್ ಪ್ರಶ್ನೆಗಳೆಲ್ಲ ಸುಲಭವಾಗಿದ್ವಾ? ವಿಜ್ಞಾನದಲ್ಲಂತೂ 5ಕ್ಕೆ 5 ಸಿಗ್ಬಹುದಾ ನಿಮ್ಮೆಲ್ಲರಿಗೂ? ಹೌದಾ? ಗುಡ್ ಗುಡ್, ವೆರಿ ಗುಡ್. ತುಂಬಾ ಒಳ್ಳೆ ಪಾರ್ಟಿಸಿಪೇಷನ್ ಅನ್ನ ನಾವು ನೋಡಿದ್ವಿ ನಿಮ್ಮ ಕಡೆಯಿಂದ. ಬಹಳ ಸಂತೋಷ ಆಯ್ತು. ಸೊ ಇದನ್ನ ಹೇಳ್ತಾ ಇವತ್ತಿನ ತರಗತಿಯನ್ನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ. ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಯಾವ ಒಂದು ಪಾಠ ಮಾಡ್ತಾ ಇದ್ವಿ? ಶಕ್ತಿ ಅಲ್ವಾ? ಶಕ್ತಿ ಅಂದ್ರೆ ಹೆಸರು ಮೇಡಮ್ ಅಲ್ವಾ? ವೆರಿ ಗುಡ್. ಶಕ್ತಿ ಅಲ್ಲ, ನಾವು ಮಾತಾಡ್ತಾ ಇದ್ದಿದ್ದು ಶಬ್ದದ ಬಗ್ಗೆ. ಓಕೆ, ವೆಲ್, ಶಬ್ದ ಅಂತ ಹೇಳಿದ್ರೆ ಏನು? ಸೌಂಡ್ ಮೇಡಮ್. ಓಕೆ, ಸೂಪರ್. ಸೊ ಇದನ್ನ ಹೇಳ್ತಾ ಇವತ್ತಿನ ಕ್ಲಾಸನ್ನ ಶುರು ಮಾಡೋಣ. ಇವತ್ತಿನ ಕ್ಲಾಸಿನ ಅಜೆಂಡಾ ಹೀಗಿರುತ್ತೆ. ಮೊದಲನೇದಾಗಿ ಡಿಕ್ಟೇಷನ್ ಪದಗಳನ್ನ ತೆಗೆದುಕೊಳ್ಳೋಣ. ಎರಡನೇದಾಗಿ ನಾವು ಲಾಸ್ಟ್ ಕ್ಲಾಸಿನ ಅಸೈನ್ಮೆಂಟ್ ನಾನು ನಿಮ್ಗೆ ಏನೋ ಒಂದು ಕೊಟ್ಟಿದ್ದೆ. ಏನ್ ಕೊಟ್ಟಿದ್ದೆ? ಲ್ಯಾರಿಂಗ್ಸ್ ಅಥವಾ ಧ್ವನಿ ಪೆಟ್ಟಿಗೆ ಇದು ಏನ್ ಕೆಲಸ ಮಾಡುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾವು ತಿಳ್ಕೊಬೇಕು. ಅದೇ ನಂತರ ಪಾಠ, ಇವತ್ತಿನ ಪಾಠದಲ್ಲಿ ಪೇಜ್ ವೆಬ್ಸೈಟ್ ಇಂದ ಒಂದು ಸಿಮ್ಯುಲೇಷನ್ ಅನ್ನ ನಾವು ಅರ್ಥೈಸ್ಕೊಳ್ತಾ ಹೋಗೋಣ. ಅದೇ ರೀತಿ ನಾನು ಹೇಳಿದೆ ನಿಮ್ಗೆ ಪ್ರತಿ ವಾರ ನಿಮ್ಗೆ ಏನ್ ಕ್ಲಾಸ್ ಇರುತ್ತೆ, ಒಂದಷ್ಟು ನಿಮ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ಅಂತ. ಇವತ್ತಿನ ಕ್ಲಾಸಿನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಆಫ್ ಸೈನ್ಸ್ ಈ ಲ್ಯಾರಿಂಗ್ಸ್ ಅಥವಾ ಧ್ವನಿ ಪೆಟ್ಟಿಗೆಯ ಕುರಿತು ನಾವು ತಿಳ್ಕೊಳ್ಳೋದಾಗಿರುತ್ತೆ. ಅದಾದ ನಂತರ ಪಾಠದಲ್ಲಿ ಒಂದು ಪೇಜ್ ಸಿಮ್ಯುಲೇಷನ್ ಅನ್ನ ನೋಡೋಣ. ಕೊನೆಯದಾಗಿ ಮತ್ತೊಮ್ಮೆ ಹೋಮ್ ವರ್ಕ್ ಅನ್ನ ಕೊಡ್ತೀನಿ. ಈತನ ಮಧ್ಯೆ ಡಿಕ್ಟೇಷನ್ ಆದ್ಮೇಲೆ ಸಿಂಪಲ್ ಆಗಿರುವಂತಹ ಒಂದು MCQ ಟೆಸ್ಟ್ ನಿನ್ನೆ ತಾನೇ ಅಟೆಂಡ್ ಮಾಡಿದೀರಾ. ಅದೇ ತರ 5 ಪ್ರಶ್ನೆಗಳಿರುತ್ತೆ. ಬಹಳ ಸಿಂಪಲ್ ಆಗಿರುವಂತಹ MCQ ಟೆಸ್ಟ್ ಅನ್ನ ನೋಡೋಣ. ಓಕೆ, ಈ ಕ್ವಿಕ್ ಆಗಿ ಮೊದಲು ಡಿಕ್ಟೇಷನ್ ನೋಡೋಣ, ನೋಟ್ ಮಾಡ್ಕೊಳ್ಳೋಣ. ಹಾಗಿದ್ರೆ ಪ್ಲೀಸ್ ಓಪನ್ ಯುವರ್ ಬುಕ್ಸ್. ಎಲ್ಲರೂ ನಿಮ್ಮ ಪುಸ್ತಕವನ್ನ ಓಪನ್ ಮಾಡಿ. ವೆರಿ ಗುಡ್. ಓಪನ್ ಮಾಡಿದ್ರ ಕ್ವಿಕ್ ಆಗಿ ಡಿಕ್ಟೇಷನ್ ಪದಗಳನ್ನ ತೆಗೆದುಕೊಳ್ಳಿ. ಮೊದಲನೇ ಪದ ಡಿಕ್ಟೇಷನ್ದು ಪ್ರಕಾಶ ಸಂಶ್ಲೇಷಣೆ. ಪ್ರಕಾಶ ಸಂಶ್ಲೇಷಣೆ. ಪ್ರಕಾಶ ಸಂಶ್ಲೇಷಣೆ. ಸಂಶ್ಲೇಷಣೆ. ನೋಟಾ? ಪ್ರಕಾಶ ಸಂಶ್ಲೇಷಣೆ. ನೋಟ್ ಮಾಡ್ಕೊಂಡ್ರಾ? ಸಂಶ್ಲೇಷಣೆ ಈಸಿ ಇದೆಯಾ, ಕಷ್ಟ ಇದೆಯಾ, ಸ್ವಲ್ಪ ಟ್ರಿಕ್ಕಿ ಆಗಿದೆಯಾ? 2 ಪದಗಳು ಪ್ರಕಾಶ ಸಂಶ್ಲೇಷಣೆ ಅಂತ ಹೇಳಿದ್ರೆ ಈ ದ್ಯುತಿ ಸಂಶ್ಲೇಷಣೆ ಅಂತ ಹೇಳ್ತೀವಲ್ವಾ? ದ್ಯುತಿ ಸಂಶ್ಲೇಷಣೆ ಅಂದ್ರೆ ವೆರಿ ಗುಡ್, ಫೋಟೋ ಸಿಂಥಸಿಸ್ ಅನ್ನ ಅದು ಒಳಗೊಂಡಿರುತ್ತೆ. ಓಕೆ, ನೆಕ್ಸ್ಟ್ ಪದ ಪರಿಸರ ವ್ಯವಸ್ಥೆ. ಪರಿಸರ ವ್ಯವಸ್ಥೆ. ಪರಿಸರ ವ್ಯವಸ್ಥೆ. ಡನ್. ನೆಕ್ಸ್ಟ್ ಪದ ಕೇಂದ್ರಕ. 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 ನೋಟ್ ಮಾಡ್ಕೊಂಡ್ರಾ?
ಕೇಂದ್ರಕ. ನೆಕ್ಸ್ಟ್ ಸಾಂದ್ರತೆ. 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 ನಾಲ್ಕನೆಯ ಪದ ಸಾಂದ್ರತೆ. ನೋಟ್ ಮಾಡ್ಕೊಂಡ್ರ? ಸಾಂದ್ರತೆ. ಲಾಸ್ಟ್ ಕೊನೆಯ ಪದ ನಿಮ್ಗೆ ಹೇಳೋದು ಚುಂಬಕತ್ವ. ಸಾಂದ್ರತೆ, ಚುಂಬಕತ್ವ. ನಾಲ್ಕನೇ ಪದ ಸಾಂದ್ರತೆ ಆಯ್ತು. ಐದನೆಯ ಪದ ಚುಂಬಕತ್ವ. ಚುಂಬಕತ್ವ. ಚುಂಬಕತ್ವ ಅಂದ್ರೆ ಏನು? ವಾಟ್ ಡು ವಿ ಕಾಲ್ ಚುಂಬಕತ್ವ ಇನ್ ಇಂಗ್ಲಿಷ್? ಎನಿವನ್? ಎನಿ ಆನ್ಸರ್ಸ್? ಚುಂಬಕತ್ವ ಅಂದ್ರೆ ಏನು? ವೆರಿ ಗುಡ್. ಮ್ಯಾಗ್ನೆಟಿಸಮ್. ವೆರಿ ಗುಡ್ ಫ್ರೈ. ಡನ್. ಆಯ್ತಾ? ನೋಟ್ ಮಾಡ್ಕೊಂಡ್ರಾ? ಇನ್ನೊಮ್ಮೆ ಪದವನ್ನ ಪಟಪಟ ಅಂತ ಹೇಳ್ಬಿಡ್ತೀನಿ. ಮೊದಲನೇ ಪದ ನಾವು ಇವತ್ ಮಾತಾಡ್ತಾ ಇದ್ದಿದ್ ಬಂದು ಪ್ರಕಾಶ ಸಂಶ್ಲೇಷಣೆ, ಪರಿಸರ ವ್ಯವಸ್ಥೆ, ಕೇಂದ್ರಕ, ಸಾಂದ್ರತೆ, ಚುಂಬಕತ್ವ. ಓಕೆ, ಸೊ ಇದನ್ನ ಹೇಳ್ತಾ ನಮ್ಮ ಡಿಕ್ಟೇಷನ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ವಿ ಆರ್ ಡನ್ ವಿತ್ ದ ಡಿಕ್ಟೇಷನ್. ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್ ನಾನು ನಿಮ್ಗೆ ನೀಡ್ತಾ ಹೋಗ್ತೀನಿ. ಐ ಕ್ವಿಕ್ಲಿ ಶೇರ್ ಮೈ ಸ್ಕ್ರೀನ್. ಪ್ಲೀಸ್ ಗಿವ್ ಮಿ ಅ ಹೆಡ್ಸ್ ಅಪ್. ಕ್ಯಾನ್ ಯು ಆಲ್ ಸಿ? ಕಾಣಿಸ್ತಾ ಇದೆಯಾ? ಪಾಠ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು 5 ಪ್ರಶ್ನೆಗಳನ್ನ ಕೇಳ್ತೀನಿ. ಬಹಳ ಸರಳವಾದಂತಹ ಪ್ರಶ್ನೆ. ಜಸ್ಟ್ ಫಾರ್ ಎ ಟೆಸ್ಟ್ ಆನ್ಸರ್ ಮಾಡಿ. ಮೊದಲನೇ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಯಾವುದು? ಈ ಕೆಳಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಬರಿದಾಗದ ನೈಸರ್ಗಿಕ ನ್ಯಾಚುರಲ್ ರಿಸೋರ್ಸಸ್ ಸಂಪನ್ಮೂಲ ಯಾವುದು? ಆಪ್ಷನ್ ಎ ಪೆಟ್ರೋಲಿಯಂ, ಆಪ್ಷನ್ ಬಿ ಕಲ್ಲಿದ್ದಲು, ಆಪ್ಷನ್ ಸಿ ಅರಣ್ಯಗಳು, ಆಪ್ಷನ್ ಡಿ ಸೌರ ಬೆಳಕು. ಯು ಹ್ಯಾವ್ 30 ಸೆಕೆಂಡ್ಸ್ ಟೈಮ್. 30 ಸೆಕೆಂಡ್ ಟೈಮ್ ಇದೆ. ಯೋಚನೆ ಮಾಡಿ ನನಗೆ ಹೇಳಿ. ಟೈಪ್ಸ್ ಅಪ್. ಸೊ ಏನಿರಬಹುದು ಉತ್ತರ? ಈ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಬರಿದಾಗದೇ ಇರುವಂತಹದ್ದು ಯಾವುದು? ವೆರಿ ಗುಡ್. ಸೌರ ಬೆಳಕು. ಸೂರ್ಯನ ಬೆಳಕು ಯಾವುದೇ ಕಾರಣಕ್ಕೂ ಬರಿದಾಗೋದಿಲ್ಲ ಅಲ್ವಾ? ನೆಕ್ಸ್ಟ್ ಎರಡನೇ ಪ್ರಶ್ನೆ, ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ನಿಧಾನಗತಿಯ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ನಿಧಾನಗತಿಯ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಕಲ್ಲಿದ್ದಲಿನ ಕತೆ, ಕಾರ್ಬನೀಕರಣ, ಗಣಿಗಾರಿಕೆ, ಇಂಧನೀಕರಣ. ಸೊ ಏನಂತಾರೆ? 30 ಸೆಕೆಂಡ್ ಸಮಯ ಇದೆ. ದಯವಿಟ್ಟು ಯೋಚನೆ ಮಾಡಿ ಉತ್ತರವನ್ನ ನೀಡಿ. ತರ್ಟಿ ಸೆಕೆಂಡ್ಸ್ ಟೈಮ್ ಇದೆ. ಟೈಮ್ಸ್ ಅಪ್. ಸೊ ಏನಂತ ಹೇಳ್ತಾರೆ? ವೆರಿ ಗುಡ್. ಏನಂತಾರೆ ಅದಕ್ಕೆ? ಕಾರ್ಬನೀಕರಣ ಅಂತ ಕರೀತಾರೆ. ಸೊ ಕಲ್ಲಿದ್ದಲಿನ ಏನು ಈ ಪಳೆಯುಳಿಕೆಯ ಇಂಧನ ಏನಿದೆ ಕಲ್ಲಿದ್ದಲು, ಅದನ್ನ ನಿಧಾನಗತಿಯ ಪ್ರಕ್ರಿಯೆನ ಕಾರ್ಬನೀಕರಣ ಅಂತ ಕರೀತಾರೆ. ಮೂರನೇ ಪ್ರಶ್ನೆ,
ಸತ್ತ ಜೀವಿಗಳ ಉಳಿಕೆಯಿಂದ ಉಂಟಾಗುವ ಇಂಧನಗಳನ್ನು ಹಾಗೂ ನೈಸರ್ಗಿಕ ಅನಿಲಗಳನ್ನು ಏನೆಂದು ಕರೆಯುತ್ತಾರೆ? ಈ ಫ್ಯೂಲ್ಸ್ ಹಾಗೂ ನ್ಯಾಚುರಲ್ ಆಯಿಲ್ಸ್ ಅಂತ ಗ್ಯಾಸಸ್ ಅಂತ ಏನ್ ಕರಿತೀವಿ ಅದನ್ನ ಏನಂತ ಕರೀತಾರೆ? ಆಪ್ಷನ್ ಎ ಕಾಣ್ತಾ ಇದ್ಯಾ, ಕೊಳೆತ ಇಂಧನಗಳು. ಆಪ್ಷನ್ ಬಿ ಕಾರ್ಬನ್ ಇಂಧನಗಳು. ಆಪ್ಷನ್ ಸಿ ನೈಸರ್ಗಿಕ ಇಂಧನಗಳು. ಆಪ್ಷನ್ ಡಿ ಪಳೆಯುಳಿಕೆಯ ಇಂಧನ. ಟೈಮ್ ಸ್ಟಾರ್ಟ್ಸ್ ನಾವು. 30 ಸೆಕೆಂಡ್ಸ್ ಟೈಮ್ ಇದೆ. ತರ್ಟಿ ಸೆಕೆಂಡ್ಸ್ ಟೈಮ್ ರನ್ನಿಂಗ್. ಏನಂತಾರೆ ಈ ಇಂಧನಗಳಿಗೆ? ನೈಸರ್ಗಿಕ ಇಂಧನ ಅಂತಾರ, ಕಾರ್ಬನ್ ಇಂಧನ ಅಂತಾರ, ಪಳೆಯುಳಿಕೆಯ ಇಂಧನ ಅಂತಾರ? ವೆರಿ ಗುಡ್. ಪಳೆಯುಳಿಕೆಯ ಇಂಧನಗಳು, ಫಾಸಿಲ್ ಫ್ಯೂಲ್ಸ್ ಅಂತ ಕರೀತಾರೆ. 4ನೇ ಪ್ರಶ್ನೆ. 1859ರಲ್ಲಿ ವಿಶ್ವದ ಮೊಟ್ಟ ಮೊದಲ ತೈಲ ಬಾವಿಯನ್ನು ಯಾವ ಪ್ರದೇಶದಲ್ಲಿ ಕೊರೆಯಲಾಯಿತು? 1859ನಲ್ಲಿ ವಿಶ್ವದ ಮೊಟ್ಟ ಮೊದಲ ತೈಲ ಬಾವಿ, ಆಯಿಲ್ ವೆಲ್, ಯಾವ ಪ್ರದೇಶದಲ್ಲಿ ಕೊರೆಯಲಾಯಿತು? ಆಪ್ಷನ್ ಎ ಪೆನ್ಸಿಲ್ವೇನಿಯಾ. ಆಪ್ಷನ್ ಬಿ ಅರಬ್ ರಾಷ್ಟ್ರ. ಆಪ್ಷನ್ ಸಿ ಭಾರತ. ಆಪ್ಷನ್ ಡಿ ಜಪಾನ್. 4 ಆಯ್ಕೆಗಳಿದೆ. 30 ಸೆಕೆಂಡ್ಸ್ ಟೈಮ್ ಇದೆ. ಏನಿದೆ ಆನ್ಸರು? ವೆರಿ ಗುಡ್. 1959ನಲ್ಲಿ ವಿಶ್ವದ ಮೊಟ್ಟ ಮೊದಲ ಬಾವಿಯನ್ನ ಪೆನ್ಸಿಲ್ವೇನಿಯಾ ಈ ಜಾಗದಲ್ಲಿ ಕೊರೆಯಲಾಯಿತು. ಕೊನೆಯ ಪ್ರಶ್ನೆ, ಲಾಸ್ಟ್ ಪ್ರಶ್ನೆ. ಪೆಟ್ರೋಲಿಯಂ ಈ ಕೆಳಗಿನ ಯಾವ ಘಟಕಗಳ ಮಿಶ್ರಣವಾಗಿದೆ? ಸೊ ಯಾವ ಈ ಎಲ್ಲಾ ಘಟಕಗಳ ಮಿಶ್ರಣದಿಂದ ಪೆಟ್ರೋಲಿಯಂ ಅಂತ ಕರಿತೀವಿ? ಆಪ್ಷನ್ ಎ ಡೀಸೆಲ್. ಆಪ್ಷನ್ ಬಿ ಅಪಘರ್ಷಕ ತೈಲ, ಲ್ಯೂಬ್ರಿಕೇಟಿಂಗ್ ಆಯಿಲ್ ಅಂತೀವಲ್ಲ ಅದು. ಆಪ್ಷನ್ ಸಿ ಪ್ಯಾರಫಿನ್ ಮೇಣ. ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಮಯ ಶುರುವಾಗ್ತಾ ಇದೆ ಈಗ. ಡನ್. ಏನು ಆನ್ಸರು? ಅಫ್ಕೋರ್ಸ್ ಡೀಸೆಲ್, ಲ್ಯೂಬ್ರಿಕೇಟಿಂಗ್ ಆಯಿಲ್, ಪ್ಯಾರಫಿನ್ ಮೇಣ, ಪ್ಯಾರಫಿನ್ ವ್ಯಾಕ್ಸ್ ಅಂತೀವಿ. ಇವೆಲ್ಲವೂ ಸೇರಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಲ್ಯೂಬ್ರಿಕೇಟಿಂಗ್ ಆಯಿಲ್ ಅಂದ್ರೆ ಅಪಘರ್ಷಕ ತೈಲ. ಕ್ಲಿಯರ್? ಸೊ ಇದಾಗಿತ್ತು ಇವತ್ತಿನ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಾವು ಕಮಿಂಗ್ ಟು ದ ಲಾಸ್ಟ್ ಕ್ಲಾಸ್ ಅಸೈನ್ಮೆಂಟ್. ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಹೋಮ್ವರ್ಕ್ ಕೊಟ್ಟಿದ್ವಿ ನಾ ನಿಮ್ಗೆ? ಲ್ಯಾರಿಂಗ್ಸ್ ಅಥವಾ ಧ್ವನಿ ಪೆಟ್ಟಿಗೆ, ಇದರ ಒಂದು ಫಂಕ್ಷನ್ಸ್, ಕಾರ್ಯಗಳ ಬಗ್ಗೆ ನೀವು ನೋಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ಮಾಡಿದ್ದೀರಾ? ಹೌದಾ? ಸರಿ, ಹಾಗಿದ್ರೆ ಏನಂತ ಅರ್ಥ ಮಾಡ್ಕೊಂಡಿದ್ರ? ಇದನ್ನ ನಾವು ಒಂದು ವರ್ಡ್ ಬಾಲ್ ಆಕ್ಟಿವಿಟಿ ಮೂಲಕ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಲ್ಯಾರಿಂಗ್ಸ್ ವಿತ್ ದ ಹೆಲ್ಪ್ ಆಫ್ ಅ ವರ್ಡ್ ಬಾಲ್ ಆಕ್ಟಿವಿಟಿ. ಓ, ಸುಮಾರಷ್ಟು ಹೃದಯಗಳಿದೆ. ಸೊ ಮೊದಲನೇ ಹೃದಯ ಏನ್ ಹೇಳ್ತಾ ಇದೆ ನೋಡೋಣ. ಮಾತನಾಡೋದು, ಈ ಒಂದು ಲ್ಯಾರಿಂಗ್ಸ್ ಏನಿದೆಯಲ್ಲ ಅದು ಮಾತನಾಡೋದು ಅಥವಾ ಧ್ವನಿ ಉತ್ಪಾದನೆಗೆ ನಾವು ಫೊನೇಷನ್ ಅಂತ ಕರಿತೀವಿ. ಇದ್ರೊಳಗಿರುವಂತಹ ಧ್ವನಿ ತಂತುಗಳು, ಓಕಲ್ ಕಾರ್ಡ್ಸ್ ಏನಿರುತ್ತೆ, ಅದು ಗಾಳಿಯೊಂದಿಗೆ ಕಂಪಿಸೋದ್ರಿಂದ, ಕಂಪನ, ವೈಬ್ರೇಷನ್, ನಮ್ಮೆಲ್ಲರಿಗೂ ಗೊತ್ತಿದೆ ಶಬ್ದ ಹೇಗೆ ಉತ್ಪತ್ತಿ ಆಗುತ್ತೆ. ವೈಬ್ರೇಷನ್ ಇಂದ. ಒಂದು ತಟ್ಟೆ ಮೇಲೆ ಜೋರಾಗಿ ಬಡಿರಿ ನೋಡೋಣ, ಏನಾಗುತ್ತೆ? ವೈಬ್ರೇಟ್ ಆಗುತ್ತಲ್ವಾ? ಆ ವೈಬ್ರೇಷನ್ ಅಥವಾ ಕಂಪನದಿಂದ ಶಬ್ದ ಉಂಟಾಗುತ್ತೆ. ಅದೇ ತರ ಈ ಓಕಲ್ ಕಾರ್ಡ್ಸ್, ಧ್ವನಿ ತಂತುಗಳೇನಿರುತ್ತೆ, ಅದು ಗಾಳಿಯೊಂದಿಗೆ ಬೆರ್ತಾಗ ಅಲ್ಲಿನ ಕಂಪನದಿಂದ ಶಬ್ದ ಉಂಟಾಗುತ್ತೆ. ಇದು ನಾವು ಮಾತನಾಡಲು ಕಾರಣವಾಗ್ತಾ ಬರುತ್ತೆ. ಓಕೆ, ನೆಕ್ಸ್ಟ್. ಇದು ನಮ್ಮ
ಮಾತಿಗೆ ಒಂದು ರಕ್ಷಣೆಯ ಕವಚದ ರೀತಿ ಕೆಲಸ ಮಾಡುತ್ತೆ. ಇದು ಗಂಟಲು ಮತ್ತು ಶ್ವಾಸನಾಳವನ್ನ ಹೊರಗಿನ ಕಣಗಳು ಮತ್ತು ಕಲ್ಮಶಗಳಿಂದ ರಕ್ಷಿಸುತ್ತೆ. ಸೊ ಇಟ್ ಇಸ್ ಅ ಗೇಟ್ ಕೀಪರ್, ಪ್ರೊಟೆಕ್ಷನ್ ನ ನೀಡ್ತಾ ಹೋಗುತ್ತೆ. ನೆಕ್ಸ್ಟ್, ಕನ್ನಡದಲ್ಲಿ ಈ ಧ್ವನಿಪೆಟ್ಟಿಗೆ ಅಥವಾ ಗಂಟಲು ಎಂದು ಕರೆಯಲ್ಪಡುತ್ತದೆ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಲ್ಯಾರಿಂಗ್ಸ್ ಅಂತ ಹೇಳ್ತೀವಿ, ಆದ್ರೆ ಕನ್ನಡದಲ್ಲಿ ಧ್ವನಿಪೆಟ್ಟಿಗೆ ಅಥವಾ ಗಂಟಲು ಅಂತ ಕರಿತೀವಿ. ಇದು ಉಸಿರಾಟ, ಮಾತನಾಡೋದು ಮತ್ತು ನುಂಗಲು ಸಹಾಯ ಮಾಡುವಂತಹ ಮುಖ್ಯ ಅಂಗವಾಗಿದೆ. ಗಾಳಿಯು ಶ್ವಾಸಕೋಶಕ್ಕೆ ಹೋಗಲು ದಾರಿ ಮಾಡಿಕೊಡುತ್ತದೆ, ಧ್ವನಿಯನ್ನ ಉತ್ಪಾದಿಸಲು ಧ್ವನಿ ತಂತುಗಳನ್ನ ಕಂಪಿಸುತ್ತದೆ ಮತ್ತು ಆಹಾರವು ವಾಯುನಾಳಕ್ಕೆ ಹೋಗದಂತೆ ತಡೆಯಲು ಎಪಿಗ್ಲೋಟಿಕ್ ಅಂದ್ರೆ ಗಂಟಲ ಕುಳಿಯ ಮುಚ್ಚಳ ಅನ್ನ ಇದು ನಿಯಂತ್ರಿಸುತ್ತದೆ. ಯಾವುದು? ಧ್ವನಿಪೆಟ್ಟಿಗೆ ಅಥವಾ ಲ್ಯಾರಿಂಗ್. ಉಸಿರಾಟ, ಇದು ವಾಯುನಾಳದ ಮೇಲ್ಭಾಗದಲ್ಲಿದ್ದು ಗಾಳಿಯು ಶ್ವಾಸಕೋಶಕ್ಕೆ ಸುಲಭವಾಗಿ ಹೋಗಲು ಅನುವು ಮಾಡಿ ಕೊಡುತ್ತದೆ. ಸೊ ಉಸಿರಾಟಕ್ಕೂ ಕೂಡ ಈ ಒಂದು ಲ್ಯಾರಿಂಗ್ಸ್ ಅಥವಾ ಧ್ವನಿಪೆಟ್ಟಿಗೆ ಸಹಾಯಕವಾಗಿ ನಿಲ್ಲುತ್ತೆ. ಅದೇ ರೀತಿ ಸ್ವಾಲೋಯಿಂಗ್, ನುಂಗುವಿಕೆಗೂ ಸಹಾಯ ಮಾಡುತ್ತೆ. ಈಗ ನೋಡಿ, ನೀರನ್ನ ಕುಡಿತಾ ಇದ್ರೆ ಅದನ್ನ ನುಂಗ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಎಪಿಗ್ಲೋಟಿಕ್ ಅನ್ನುವಂತಹ ಚರ್ಮದ ಪದರವು ಆಹಾರವನ್ನ ನುಂಗುವಾಗ ಧ್ವನಿಪೆಟ್ಟಿಗೆಯನ್ನ ಮುಚ್ಚಿ ಆಹಾರವು ವಾಯುನಾಳಕ್ಕೆ, ಏರ್ ಪೈಪ್, ವಾಯುನಾಳ ಅಂದ್ರೆ ಏರ್ ಪೈಪ್ಗೆ ಹೋಗೋದನ್ನ ಅದು ತಡೆಯುತ್ತೆ. ಸೊ ಇಲ್ಲೊಂದು ಗಂಟಲು ನಾಳ ಅದನ್ನ ಮುಚ್ತಾ ಹೋಗುತ್ತೆ. ಓಕೆ, ಸೊ ಇದಿಷ್ಟು ನಾವು ಈ ಒಂದು ಲ್ಯಾರಿಂಗ್ಸ್ ಅಥವಾ ಧ್ವನಿಪೆಟ್ಟಿಗೆಯ ಕುರಿತು ನಿಮ್ಗೆ ಕೊಟ್ಟಂತಹ ಮಾಹಿತಿ ಆಗಿತ್ತು. ಎಲ್ಲರಿಗೂ ಇಷ್ಟ ಆಯ್ತಾ? ಅರ್ಥ ಆಯ್ತಾ? ಓಕೆ, ಸೊ ಇದಾದ ಮೇಲೆ ನೇರ ನಮ್ಮ ಪಾಠದ ಕಡೆಗೆ ಗಮನ ಹರಿಸೋಣ. ಪಾಠ ಯಾವ್ದು ನಾವು ಮಾಡ್ತಾ ಇದ್ದಿದ್ದು? ವೆರಿ ಗುಡ್, ಶಬ್ದ. ಅಂಡ್ ಒಂದು ಹೋಮ್ವರ್ಕ್ ಕೊಡ್ಬೇಕಲ್ಲ ನಾನೀಗ ನಿಮ್ಗೆ, ಈಗ್ಲೇ ಕೊಟ್ಬಿಡ್ಲಾ ಹೋಮ್ವರ್ಕ್ನ? ಶಬ್ದವೇದಿ ಅಂದ್ರೇನು? ಏನ್ ಮೇಡಮ್ ಹಿಂಗ್ ಹೇಳ್ತಾ ಇದ್ದೀರಾ? ನಿಮ್ಗೆ ಅಷ್ಟು ಗೊತ್ತಿಲ್ವಾ? ನಮ್ಮ ಅಣ್ಣವ್ರ ಫಿಲಂ ಅದು ಅಂತ ಹೇಳ್ತೀರಾ, ಹೌದಾ? ಶಬ್ದವೇದಿ ಅನ್ನುವಂತಹ ಪದದ ಹಿಂದೆ ಒಂದು ದೊಡ್ಡ ಕತೆ ಇದೆ. ದೊಡ್ಡ ಅಲ್ಲ, ಒಂದು ಚಿಕ್ಕ ಕತೆ ಇದೆ, ಒಂದು ಬಹಳ ಆಸಕ್ತಿದಾಯಕವಾದಂತಹ ಕತೆ ಇದೆ. ಅದೇನು ನಿಮ್ಗೆ ಈ ಪದದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ತಿಳ್ಕೊಂಡ್ ಬನ್ನಿ. ನೆಕ್ಸ್ಟ್ ಕ್ಲಾಸ್ ಯಾವಾಗ ಸಿಗ್ತೀವಿ ನಾವು? ಬುಧವಾರದ ಕ್ಲಾಸ್ ನಲ್ಲಿ ಶಬ್ದವೇದಿ ಅಂತ ಹೇಳಿದ್ರೆ ಏನು ಅಂತ ನಾನು ನಿಮ್ಗೆ ತಿಳಿಸಿ ಕೊಡ್ತೀನಿ. ಇದು ಇವತ್ತಿನ ಅಸೈನ್ಮೆಂಟ್ ಆಗಿರುತ್ತೆ, ಹೋಮ್ವರ್ಕ್ ಆಗಿರುತ್ತೆ. ಏನದು? ಶಬ್ದವೇದಿಯ ಬಗ್ಗೆ ನೀವು ತಿಳ್ಕೊಂಡ್ ಬರ್ಬೇಕು ಅನ್ನೋದು. ಓಕೆನಾ? ಚೆನ್ನಾಗಿದೆಯಲ್ಲ ಹೋಮ್ವರ್ಕ್? ವೆರಿ ಗುಡ್. ಈಗ ಇವತ್ತಿನ ಕ್ಲಾಸ್ ಶಬ್ದದ ಬಗ್ಗೆ ಬರೋಣ. ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಶಬ್ದ ಒಂದು ವೈಬ್ರೇಷನ್ ಮೂಲಕ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಅದಕ್ಕೆ ರಬ್ಬರ್ ಅನ್ನ ತೆಗೆದುಕೊಂಡು ಪಟ್ಟಿಗಳನ್ನ ಮಾಡೋದು, ಮತ್ತೆ ಮಾನವ ಧ್ವನಿ ಪೆಟ್ಟಿಗೆಯ ಬಗ್ಗೆ ತಿಳ್ಕೊಂಡಿದ್ವಿ, ಕಂಪನದ ಬಗ್ಗೆ ತಿಳ್ಕೊಂಡಿದ್ವಿ. ಕೆಲವೊಬ್ರು ವಾಯ್ಸ್ ನೋಡಿ, ಆ ವಾಯ್ಸ್ ನಲ್ಲೇ ಒಂದ್ ರೀತಿ ಕಂಪನ ಇರುತ್ತೆ ಅಲ್ವಾ? ಉದಾಹರಣೆಗೆ ರಘುವೀರ್ ಅನ್ನುವಂತಹ ಆಕ್ಟರ್ ಇದ್ರು ತಮಿಳ್ನಲ್ಲಿ, ಬೇಸ್ ವಾಯ್ಸ್ ಅಂತಾರೆ. ಅಮಿತಾಬ್ ಬಚ್ಚನ್ ಆಕ್ಟರ್, ಅವ್ರದ್ದು ಕೂಡ. ನಮ್ಮ ಕನ್ನಡಕ್ಕೆ ಬಂದಾಗ ಸುದೀಪ್ ರವರ ಧ್ವನಿ, ಬೇಸ್ ಧ್ವನಿ. ಇಷ್ಟನ ಅವರೆಲ್ಲ ನಿಮ್ಗೆ? ಓಕೆ. ದೀಕ್ಷಿತ್ ಶೆಟ್ಟಿ ಅನ್ನೋಂಥ ಆಕ್ಟರ್ ಇದ್ದಾರೆ. ಸೊ ನಾನ್ ಯಾಕೆ ಆಕ್ಟರ್ ಗಳ ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದು ಈಸಿಯಾಗಿ ಕನೆಕ್ಟ್ ಆಗುತ್ತೆ ನಮ್ಮೆಲ್ಲರಿಗೂ, ಹೌದಲ್ವಾ? ಯಾರಿಗೆ ಇಷ್ಟ ಇರಲ್ಲ ಆಕ್ಟರ್? ಇಷ್ಟನಾ ನಿಮ್ಮೆಲ್ಲರಿಗೂ? ಯಾರು ತುಂಬಾ ಇಷ್ಟ? ಒಬ್ಬೊಬ್ಬೊಬ್ಬ, ಎಷ್ಟು ಜನ ಮಾತಾಡ್ತೀರಾ ಈಗ? ಸರಿ, ಧ್ವನಿ ಅಂತ ಹೇಳಿದಾಗ ಈಗ ನೀವೆಲ್ಲ ಆ ಹದಿಹರಿಯಕ್ಕೆ ಪ್ರವೇಶ ಈ ಒಂದು ಪಾಠಕ್ಕೆ ಬಂದಾಗ ಯು ಹ್ಯಾಡ್ ಲರ್ನ್ ದಟ್ ಗಂಡು ಮಕ್ಕಳು ಒಂದು ವಯಸ್ಸಿಗೆ ಬರ್ತಾ ಇದ್ದಂಗೆ ಅವರ ವಾಯ್ಸ್ ನಲ್ಲಿ ಒಂದು ಕ್ರ್ಯಾಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿದ್ರಿ, ಹೌದಾ? ಎಸ್. ಸೊ ಹಾಗಾಗಿ ಈ ಒಂದು ಕ್ರ್ಯಾಕ್ ಆಗೋದು ಕೂಡ ಲ್ಯಾರಿಂಗ್ಸ್ ಇಂದಾನೆ, ಕಂಪನ ಇಂದ ಶಬ್ದ ಆಚೆ ಬರುತ್ತೆ. ಈ ಒಂದು ಶಬ್ದ ಪ್ರಸಾರ ಆಗ್ಲಿಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ. ಸೊ ಯಾವ ಮಾಧ್ಯಮದ ಅವಶ್ಯಕತೆ ಇದೆ ಇಲ್ಲಿ? ರೇಡಿಯೋನಾ? ಟಿವಿನಾ? ಸೊ ವಿಚ್ ಮೋಡ್ ಇಸ್ ರಿಕ್ವೈರ್ಡ್? ಮಾಧ್ಯಮ ಅಂತ ಹೇಳಿದ್ರೆ ಮೀಡಿಯಾ ಅಲ್ಲ, ಇಲ್ಲಿ ಮೋಡ್. ಅರ್ಥ ಆಯ್ತಾ? ನಾವು ಆಚೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಒಂದು ಮಾಧ್ಯಮದ ಅವಶ್ಯಕತೆ ಇರುತ್ತೆ. ಸ್ವಲ್ಪ ದೂರದಲ್ಲಿ ನಿಂತಿರುವಂತಹ ನಿಮ್ಮ ಗೆಳತಿಯನ್ನ ಅಥವಾ ಗೆಳೆಯನನ್ನ ಕೂಗಿ ಕರೆದಾಗ ಆಕೆ ನಿಮ್ಮ ಧ್ವನಿಯನ್ನ ಕೇಳಲು ಸಾಧ್ಯವಾಗುತ್ತಾ? ಸ್ವಲ್ಪ ವಿಚಲಿತರಾಗಬಹುದಲ್ವಾ? ಈಗ ನಾನು ನಿಧಾನವಾಗಿ
ಮಕ್ಳೇ, ನಾನ್ ಮಾತಾಡ್ತಿರೋದ್ ನಿಮ್ಗೆ ಕೇಳಿಸ್ತಾ ಇದೀಯಾ? ಹಿಂಗಂದಾಗ ನನ್ ಧ್ವನಿ ಕೇಳುತ್ತಾ? ಮಕ್ಳೇ, ನಾನ್ ಮಾತಾಡ್ತಿರೋದ್ ನಿಮಗ್ ಕೇಳಿಸ್ತಾ ಇದೆಯಾ ಅಂದಾಗ ನಿಮ್ಗೆ ಕೇಳುತ್ತಾ? ಕ್ಯಾನ್ ಯು ಅಬ್ಸರ್ವ್ ದ ವೇರಿಯೇಷನ್? ಹ ತುಂಬಾ ಮೆದುವಾದ ಧ್ವನಿಯಲ್ಲಿ ಮಾತಾಡ್ದಾಗ ಹೀಗೆ, ಸ್ವಲ್ಪ ಏರಿಳಿತದ ಧ್ವನಿಯಲ್ಲಿ ಮಾತಾಡಿದಾಗ ಹೀಗೆ. ನಿಮ್ ಮನೇಲೆಲ್ಲ ಟೇಪ್ ರೆಕಾರ್ಡರ್ ಇದೆಯಾ? ಈಗಿನ ಕಾಲದಲ್ಲೂ ಕೇಳ್ತಾರಾ? ನಾವೆಲ್ಲ ಚಿಕ್ಕವರಿದ್ದಾಗ ಟೇಪ್ ರೆಕಾರ್ಡರ್ ಇರೋದು ನಮ್ಮ ಮನೆಗಳಲ್ಲಿ. ಅದ್ ಯಾವ ರೀತಿ ಇರೋದು ಗೊತ್ತಾ? ಈ ರೀತಿಯಾಗಿರೋದು. ಟೇಪ್ ರೆಕಾರ್ಡರ್ ಅಲ್ಲಿ ಹಾಡುಗಳು ಬರ್ತಾ ಇರ್ತಲ್ಲ, ಈ ರೀತಿಯಾಗಿರೋದು. ಇಲ್ಲಿ ಹಸಿರು, ನಂತರ ಹಸಿರು ಬಣ್ಣದ ಮಾರ್ಕರ್ ಇಲ್ಲ. ಹಸಿರು ಬಣ್ಣ ಇದ್ದಾಗ ಇದು ನೀಲಿನೇ ಹಸಿರು ಅಂತ ಅನ್ಕೊಳ್ಳಿ ಸದ್ಯಕ್ಕೆ. ಸೊ ಏನಿದು? ಆ ಒಂದು ಬೀಟ್ ಯಾವ್ದಾದ್ರು ತುಂಬಾ ಸ್ಲೋ ಸಾಂಗ್ ಬಂದಾಗ ಇವೆರಡ್ರಲ್ಲ ಬೀಟ್ ಸೌಂಡ್ ಕೇಳಿಸುತ್ತೆ. ಜಾಸ್ತಿ ಬಂದಾಗ ಇದ್ರಲ್ಲಿ ಕೇಳಿಸುತ್ತೆ. ನಿಮ್ ಮನೆ ಕಡೆ ಎಲ್ಲ ಗಣೇಶ ಕೂರ್ಸ್ದಾಗ ಅಥವಾ ದೊಡ್ಡ ದೊಡ್ಡ ಫಂಕ್ಷನ್ ಮಾಡಿದಾಗ, ಸೀರಿಯಲ್ ಸೆಟ್ಗಳೆಲ್ಲ ಹಾಕ್ದಾಗ ನೀವು ಈ ತರದ ಒಂದು ಬೀಟ್ ಸೌಂಡ್ಸ್ ಗಳನ್ನ ಕೇಳಬಹುದು. ಅದು ಏನು ಫುಲ್ ಸ್ಟೇಜ್ ಹಾರ್ ಹೋಗೋ ರೀತಿಯಲ್ಲಿ ಕೇಳಿಸ್ತಾ ಇರುತ್ತೆ. ಹೌದಾ? ಸೊ ಆ ತರವಾಗಿ ಇರುತ್ತೆ. ನೀವ್ ಅಲ್ಲೂ ಕೂಡ ಈ ಒಂದು ಶಬ್ದ ಯಾವ ರೀತಿ ಹೊರಹೊಮ್ಮುತ್ತೆ, ಮಾಧ್ಯಮದ ಮೂಲಕ ಯಾವ ರೀತಿ ಹೊರಹೊಮ್ಮುತ್ತೆ ಅನ್ನೋದನ್ನ ನೋಡ್ಕೊಂತಾ ಹೋಗ್ಬಹುದು. ಓಕೆ. ಅದೇ ರೀತಿಯಾಗಿ ನೀವು ಈ ಶಬ್ದಕ್ಕೆ ಒಂದು ಮಾಧ್ಯಮ ಅನ್ನೋದು ಬೇಕು, ಅದರ ಪ್ರಸಾರಕ್ಕೆ ಒಂದು ಮಾಧ್ಯಮ ಅವಶ್ಯಕ ಇದೆ ಅಂತ ಹೇಳಿದೀವಿ. ಒಂದು ಆಕ್ಟಿವಿಟಿ ಮಾಡಿ ನೋಡೋಣ. ಒಂದು ಲೋಹದ ಅಥವಾ ಗಾಜಿನ ಲೋಟವನ್ನ ತೆಗೆದುಕೊಳ್ಳಿ. ಅದು ಒಣಗಿರುವುದನ್ನ ಖಾತ್ರಿ ಪಡಿಸ್ಕೊಳ್ಳಿ. ಓಕೆ, ಯಾಕಂದ್ರೆ ಅದ್ ಒದ್ದೆ ಇರಬಾರ್ದು. ಒಂದು ಸೆಲ್ ಫೋನ್ ಅಂದ್ರೆ ಟಚ್ ಸ್ಕ್ರೀನ್ ಸೆಲ್ ಫೋನ್ ಅಲ್ಲ, ಈ ರೀತಿಯಾದಂತಹ ಫೋನ್, ಕೀಪ್ಯಾಡ್ ಫೋನ್. ಈ ತರದ ಒಂದು ಫೋನ್ ಅನ್ನ ತೆಗೆದುಕೊಂಡು ಆ ಸೆಲ್ ಫೋನ್ ಅನ್ನ ಆ ಒಂದು ಗಾಜಿನ ಲೋಟದ ಒಳಗೆ ಇಡ್ಬೇಕಾಗತ್ತೆ ನೀವು, ಅಥವಾ ಒಂದು ಲೋಹದ ಲೋಟದ ಒಳಗೆ ನೀವು ಇಡ್ಬೇಕಾಗತ್ತೆ. ಓಕೆ. ಸೊ ನನ್ನ ಹತ್ರ ಸದ್ಯಕ್ಕೆ ಗಾಜು ಲೋಹ ಎರಡು ಲೋಟ ಇಲ್ಲ, ಈ ತರ ಒಂದು ಲೋಟ ಇದೆ. ಇದ್ರ ಒಳಗೆ ನಾನು ಇಟ್ಟು ತೋರಿಸ್ತೀನಿ ನಿಮ್ಗೆ. ಈ ಸೆಲ್ ಫೋನಿಗೆ ಮತ್ತೊಂದು ಸೆಲ್ ಫೋನ್ ಇಂದ ಕರೆ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಕಂಪಿಸೋದನ್ನ ನೀವು ಗಮನಿಸಬಹುದು, ಸದ್ದನ್ನ ಗಮನಿಸಬಹುದು. ಆಯ್ತಾ? ಲೋಟದ ಅಂಚನ್ನ ನಿಮ್ಮ ಕೈಯಿಂದ ಹಿಂಗ್ ಸುತ್ತಿ ಹಿಡಿದು ಗಟ್ಟಿಯಾಗಿ ಹಿಡಿದಾಗ ಆ ರಂಧ್ರಗಳಲ್ಲಿ ನಿಮ್ಮ ಬಾಯನ್ನ ಇರಿಸಿ ನಿಮ್ಮ ಗೆಳೆಯನಿಗೆ ಮತ್ತೊಮ್ಮೆ ಕರೆ ಮಾಡಲು ಸೂಚಿಸಿ ಲೋಟದಲ್ಲಿ ಇರುವ ಗಾಳಿಯನ್ನ ಎಳೆದುಕೊಳ್ಳುತ್ತಾ ಸರಿಯ ಸದ್ದನ್ನ ಆಲಿಸಿ. ಸೊ ಏನಾಗಬಹುದು ಇಲ್ಲಿ? ಏನ್ ಆಗ್ತಾ ಇದೆ? ನಾನು ಏನ್ ಎಕ್ಸ್ಪ್ಲೇನ್ ಮಾಡಕ್ ಹೊರಟಿದೀನಿ? ಯಾರಿಗಾದ್ರೂ ಗೊತ್ತಿದ್ಯಾ? ಈ ರೀತಿಯಾದಂತಹ ಒಂದು ಲೋಟದಲ್ಲಿ ಒಂದು ಫೋನ್ ಅನ್ನ ಇಟ್ಟು ಅದನ್ನ ಗಟ್ಟಿಯಾಗಿ ಪ್ರೆಸ್ ಮಾಡಿಟ್ಟಾಗ ಏನಾಗಬಹುದು? ಜಸ್ಟ್ ಕೀಪ್ ಇಟ್ ಹಿಯರ್. ಟೇಕ್ ಅ ಗೆಸ್, ಏನಾಗಬಹುದು ಅದೀಗ? ಅಥವಾ ನೀವು ಈ ಶಾಲೆಯ ಒಂದು ಬೆಲ್ಲನ್ನ ಹೊಡೆದಾಗ್ಲೂ ಕೂಡ ಗಮನಿಸಿ, ಅದನ್ನ ಗಟ್ಟಿಯಾಗಿ ಟೈಟ್ ಆಗಿ ಹೊಟ್ಟಿಡಿದಾಗ ಏನಾಗುತ್ತೆ? ವೆರಿ ಗುಡ್, ಸೌಂಡ್ ವೇವ್ಸ್ ಗಳು ಉಂಟಾಗುತ್ತೆ ಅಲ್ವಾ? ಹೌದಲ್ವಾ? ಅದ ಅರ್ಥ ಆಗ್ತಾ ಇದೆ ನಿಮ್ಗೆ ನಾನು ಏನ್ ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ಅನ್ಬಿಟ್ಟು. ಸೊ ಕ್ಯಾನ್ ಯು ಆಲ್ ಟ್ರೈ ದಿಸ್ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್? ಸೊ ನೀವೆಲ್ಲರೂ ಟ್ರೈ ಮಾಡ್ಲಿಕ್ಕೆ ಸಾಧ್ಯನಾ? ಈಗ ಸಮಯದ ಅಭಾವ ಇದೆ, ಇಲ್ಲಾಂದಿದ್ರೆ ಐ ವುಡ್ ಹ್ಯಾವ್ ಶೋನ್ ಯು ಅನ್ ಎಕ್ಸ್ಪೆರಿಮೆಂಟ್ ವರ್ಚುಲಿ. ಸೊ ಈ ಒಂದು, ಬಟ್ ಬಿಫೋರ್ ಮಿ ಶೋಯಿಂಗ್ ದಿಸ್ ಎಕ್ಸ್ಪೆರಿಮೆಂಟ್, ಆ ಒಂದು ಎಕ್ಸ್ಪೆರಿಮೆಂಟ್ ನ ತೋರ್ಸೋದ್ಕಿಂತ ಮುಂಚೆ ಐ ವಾಂಟ್ ಯು ಟು ಟ್ರೈ. ಒಂದು ಗಾಜಿನ ಲೋಟ ಅಥವಾ ಮೆಟಲ್ ಲೋಟ, ಅದ್ರೊಳಗಡೆ ಒಂದು ಫೋನ್ ಅನ್ನ ಹೀಗಿಟ್ಕೊಂಡು ಅದ್ರ ಮೇಲೆ ಒತ್ತಿ ಹಿಡಿದು ಏನಾಗುತ್ತೆ ಅನ್ನೋದನ್ನ ನೀವು ಗಮನಿಸಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ತಾ ಬನ್ನಿ. ಓಕೆ. ಈ ಕ್ಲಾಸಿನ ಹೋಮ್ ವರ್ಕ್ ಅಸೈನ್ಮೆಂಟ್ ಜೊತೆಗೆ ಅದು ಸಹ ನಿಮ್ಗೊಂದು ಅಸೈನ್ಮೆಂಟ್ ಇರುತ್ತೆ. ಈಗ ವಾಸ್ತವದಲ್ಲಿ ಪ್ರಾಕ್ಟಿಕಲಿ ಶಬ್ದ ಪ್ರಸಾರದ ಮಾಧ್ಯಮದ ಅವಶ್ಯಕತೆ ಇದ್ದೇ ಇರುತ್ತೆ. ಈಗ ಪಾತ್ರೆಯಿಂದ ಗಾಳಿಯನ್ನ ಸಂಪೂರ್ಣವಾಗಿ ತೆಗೆದು ಹಾಕಿದಾಗ ಪಾತ್ರೆಯಲ್ಲಿ ನಿರ್ವಾತ ಏರ್ಪಟ್ಟಿದೆ. ನಿರ್ವಾತ ಅಂತ ಹೇಳಿದ್ರೆ ಏನು? ನಿರ್ವಾತ ಅಂತ ಹೇಳಿದ್ರೆ ಏನು? ಹೂ ಇಸ್ ಗೋಯಿಂಗ್ ಟು ಆನ್ಸರ್ ಮೀ? ನಿರ್ವಾತ ಅಂತ ಹೇಳಿದ್ರೆ ಏನು?
ಎಸ್, ನಿರ್ವಾತ ಅಂತ ಹೇಳಿದ್ರೆ ಅ ಕೈಂಡ್ ಆಫ್ ವಾಯ್ಡ್ ಅಂತ ಕರಿತೀವಿ ನಾವು, ವಾಯ್ಡ್ ಫೀಲ್ ಅಂತ ಕರಿತೀವಿ. ಅಂದ್ರೆ ಸಂಪೂರ್ಣವಾಗಿ ಏನು ಕೇಳಕ್ಕೆ ಆಗದೆ ಇರುವಂತಹ ಸಿಚುವೇಶನ್ ಅಲ್ಲಿ ಇರುವಂತಹದ್ದು, ಅದನ್ನ ನಿರ್ವಾತ ಅಂತ ನಾವು ಕರಿತೀವಿ. ಹೌದಾ? ಸೊ ಆ ಲೋಟದಲ್ಲಿ ನಾವ್ ಏನು ಇಟ್ಟಿಲ್ದೆ ಇದ್ದಾಗ ಆ ನಿರ್ವಾತದ ಒಂದು ಸ್ಟೇಜ್ ಅನ್ನ ಅದು ತಲುಪುತ್ತೆ ಅಂತ ಹೇಳ್ಬಹುದು ನಾವು. ಸೊ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ನಿರ್ವಾತ ಅಂತ ಹೇಳಿದ್ರೆ ನಾವು ವ್ಯಾಕ್ಯೂಮ್ ಅಂತ ಕರಿತೀವಿ ಅದನ್ನ. ಓಕೆ, ಇದು ಯು ಬರುತ್ತೆ, ಇದನ್ನ ನೋಟ್ ಮಾಡ್ಕೊಬಹುದು ನೀವು. ನಿರ್ವಾತ ಅಂದ್ರೆ ವ್ಯಾಕ್ಯೂಮ್. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಶಬ್ದ ಈ ಒಂದು ನಿರ್ವಾತದ ಸಿಚುವೇಶನ್ ಅಲ್ಲಿ ತಲುಪಲ್ಲ. ಹ್ಯಾವ್ ಯು ಹರ್ಡ್ ಅಬೌಟ್ ಸೌಂಡ್ ಪ್ರೂಫ್ ರೂಮ್? ಏನದು ಸೌಂಡ್ ಪ್ರೂಫ್ ಅಂದ್ರೆ? ಈಗ ಮೊಬೈಲ್ ಇದ್ದಾಗ ವಾಟರ್ ಪ್ರೂಫ್ ಅಂತ ಹೇಳಿದ್ರೆ ಏನಂತ ಅರ್ಥ? ನೀರಿನೊಳಗ್ ಬಿಟ್ರು ಏನೂ ಆಗಲ್ಲ. ಸೊ ಈಗ ನಾನೊಂದು ವಾಚ್ ಇದೆ, ವಾಚ್ ನ ವಾಟರ್ ಪ್ರೂಫ್ ಅಂದ್ರೆ ಏನಂತ ಅರ್ಥ? ನೀರಿನ ಒಳಗೆ ಅದನ್ನ ಹಾಕಿದ್ರು ಏನೂ ಆಗಲ್ಲ. ಅದೇ ತರ ಸೌಂಡ್ ಪ್ರೂಫ್ ಅಂತ ಹೇಳಿದ್ರೆ ಏನಂತ ಅರ್ಥ? ಶಬ್ದ ನೀವು ಅಲ್ಲಿ ಎಷ್ಟೇ ಆಚೆಯಿಂದ ಶಬ್ದ ಬಗಳು ಬಂದ್ರು ಅದು ಒಳಗಡೆ ಸೇರೋದಿಲ್ಲ. ಅದನ್ನ ನಾವು ಸೌಂಡ್ ಪ್ರೂಫ್ ಅಂತ ಕರಿತೀವಿ. ಓಕೆ, ಸೊ ಈ ಒಂದು ವ್ಯಾಕ್ಯೂಮ್ ಸ್ಟೇಜ್ ಅನ್ನೋದು ಕೂಡ ಹಾಗೆ ಇರುತ್ತೆ. ಮತ್ತೊಂದು ಎಕ್ಸ್ಪೆರಿಮೆಂಟ್ ನ ನೀವು ಮಾಡಬಹುದು. ಟೇಕ್ ಅ ಬಕೆಟ್, ಗೊತ್ತಾಯ್ತಾ? ಮನೇಲಿ ಸ್ನಾನದ ಗೃಹದಲ್ಲಿ ಬಕೆಟ್ ಅಥವಾ ಟಬ್ ಅನ್ನ ತೆಗೆದುಕೊಳ್ಳಿ. ಅದರಲ್ಲಿ ಶುದ್ಧವಾದಂತಹ ನೀರನ್ನ ತುಂಬಿ, ಐ ರಿಪೀಟ್, ಶುದ್ಧವಾದ ನೀರನ್ನ ತುಂಬಿ ಒಂದು ಕೈನಲ್ಲಿ ಸಣ್ಣ ಗಂಟೆಯೊಂದನ್ನ ತೆಗೆದುಕೊಂಡು ಈ ಗಂಟೆಯನ್ನ ನೀರಿನಲ್ಲಿ ಮುಳುಗಿಸಿ ಅಲುಗಾಡಿಸಿ ಗಂಟೆಯು ಬಕೆಟ್ ಅಥವಾ ಟಬ್ಬಿನ ಯಾವುದೇ ಭಾಗವನ್ನ ಸ್ಪರ್ಶಿಸದಂತೆ ಜಾಗ್ರತೆ ವಹಿಸಿ. ಸ್ಪರ್ಶಿಸಿದ್ರೆ ಏನಾಗುತ್ತೆ? ಬಕೆಟ್ ಡಮರ್ ಆದ್ರೆ ನಿಮ್ಮಮ್ಮ ನಿಮ್ಮನ್ನ ಡಮರ್ ಮಾಡ್ತಾರೆ ಅಲ್ವಾ? ಸೊ ಆದ್ರಿಂದ ಏನ ಏನಾಗುತ್ತೆ ಇಲ್ಲಿ, ಯಾವುದೇ ಕಾರಣಕ್ಕೂ ಆ ಬಕೆಟ್ ನ ಭಾಗವನ್ನ ಸ್ಪರ್ಶಿಸದೆ ನೀರಿನಲ್ಲಿ ಗಂಟೆನ ಆಡಿಸಿದಾಗ, ನಿಮ್ಮ ಕಿವಿಯನ್ನ ನಿಧಾನವಾಗಿ ನೀರಿನ ಮೇಲ್ಮೈ ಮೇಲೆ ಇರಿಸಿದಾಗ ಕಿವಿ ಒಳಗೆ ಪ್ರವೇಶ ಆಗಿ ಅಥವಾ ನೀವೇ ನೀರಿನೊಳಗೆ ಮುಳುಗೋ ಹಾಗೆ ಮಾಡ್ಕೊಂಬೇಡಿ. ಸೊ ಅಲ್ಲೂ ಕೂಡ ನೀವೇನಾಗ್ತಾ ಹೋಗುತ್ತೆ, ಏನಾಗ್ತಾ ಹೋಗುತ್ತೆ, ಆ ಶಬ್ದ ಅನ್ನೋದು ನೀರಿನ ಮೂಲಕ ಪ್ರಸರಣ ಆಗೋದು ನಮ್ಗೆ ತಿಳಿತಾ ಬರುತ್ತೆ ಅಲ್ವಾ? ಸೊ ಅದು ನೀರಿನ ಮೂಲಕ ಯಾವ ರೀತಿ ಪ್ರಸರಣ ಆಗ್ತಾ ಇದೆ, ಮೂವ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿ ಶಬ್ದಗಳು ಘನಗಳ ಮೂಲಕ ಕೂಡ ಪ್ರಸಾರ ಆಗುತ್ತೆ, ಘನವಸ್ತುಗಳ ಮೂಲಕ ಕೂಡ ಪ್ರಸಾರ ಆಗುತ್ತೆ. ಫಾರ್ ಎಕ್ಸಾಂಪಲ್, ಬೆಂಚ್ ಮೇಲೆ ಕೂತಿದ್ರೆ ಕೈ ಬೆರಳು ನಿಟ್ಕೊಂಡು ಹೀಗೆ ಹೇಗೆ 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 ಮಾಡಿದಾಗ ಏನಾಗುತ್ತೆ? ಶಬ್ದ ಆಗುತ್ತೆ ಅಲ್ವಾ? ಅಥವಾ ಒಂದು ಸ್ಕೇಲ್ ಅನ್ನ ತಗೊಂಡು ಗೀರ್ದಾಗ ಏನಾಗುತ್ತೆ? ಶಬ್ದ ಆಗುತ್ತೆ. ಅಥವಾ ಇನ್ನೊಂದು ಸ್ಟೀಲ್ ಸ್ಕೇಲ್ ಅನ್ನ ತೆಗೆದು ಅದ್ರ ಮೇಲೆ ಎಳೆದಾಗ ಏನಾಗುತ್ತೆ? ಅದು ಕೂಡ ಶಬ್ದ ಆಗುತ್ತೆ. ಸೊ ಅದೊಂದು ಎಕ್ಸ್ಪೆರಿಮೆಂಟ್ ನ ನಾನೀಗ ನಿಮ್ಗೆ ಲೈವ್ ಆಗಿ ಮಾಡಿ ತೋರಿಸ್ತೇನೆ. ನಿಮ್ಗಿಲ್ಲಿ ಶಬ್ದ ಕೇಳಿಸ್ದೆ ಹೋಗ್ಬಹುದು, ಬಟ್ ಇದನ್ನ ನೀವು ಟ್ರೈ ಮಾಡಿ. ಕೇಳಿಸ್ತಾ ಇದೆಯಾ ಶಬ್ದ? ಕೇಳಿಸೋದಿಲ್ಲ. ಬಟ್ ಈ ಒಂದು ಎಕ್ಸ್ಪೆರಿಮೆಂಟ್ ನ ನೀವು ಟ್ರೈ ಮಾಡಿ. ಅದೇ ರೀತಿ ಜಾಮೆಟ್ರಿ ಬಾಕ್ಸ್ ಗೆ ರಬ್ಬರ್ ಬ್ಯಾಂಡ್ ಗಳನ್ನ ಹಾಕಿ ಕೂಡ ನೀವು ಮೀಟ್ಬಹುದು. ಆ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡಬಹುದು. ಅಥವಾ ಬೆಂಚ್ ಮೇಲೆ ಒಬ್ರು ಕಿವಿಯನ್ನ ಇಟ್ಟು ಇನ್ನೊಬ್ರು ಈ ರೀತಿ ತಟ್ಟದಾಗ ಅಲ್ಲೂ ಕೂಡ ನಿಮ್ಗೆ ಶಬ್ದ ಗೊತ್ತಾಗುತ್ತೆ. ಓಕೆ, ಒಬ್ರು ಈಗ ಒಂದು ಬೆಂಚ್ ಮೇಲೆ ಕಿವಿಯನ್ನ ಇಟ್ಟು ಮಲ್ಗಿ ಮತ್ತೊಬ್ರು ಹೀಗೆ ತಟ್ಟದಾಗ ಗೊತ್ತಾಗುತ್ತೆ. ಅಥವಾ ನಮ್ಮೆಲ್ಲಾರು ತುಂಬಾ ಇಷ್ಟಪಡೋದೇನು? ವಾಕಿ ಟಾಕಿ ಫೋನ್. ಹೌದಾ? ಎಲ್ಲರಿಗೂ ಇಷ್ಟ ಆಗುತ್ತಾ ವಾಕಿ ಟಾಕಿ ಫೋನು? ಏತಕ್ಕೆ ಇಷ್ಟ ಆಗುತ್ತೆ? ವಾಕಿ ಟಾಕಿ ಫೋನ್ ಅಂತ ಹೇಳಿದ್ರೆ ಏನು? ಏನ್ ವಾಕಿ ಟಾಕಿ ಫೋನ್ ಅಂತ ಹೇಳಿದ್ರೆ? ಚಿಕ್ಕ ವಯಸ್ಸಲ್ಲಪ್ಪ ನಾವಂತೂ ಈ ಆಟ ಆಡಿದ್ವಪ್ಪ, ವಾಕಿ ಟಾಕಿ ಫೋನು. ನೀವ್ ಆಡಿದ್ರಾ? ಎರಡು ಲೋಟಗಳಿಗೆ ವಯರ್ ಅನ್ನ ಹಾಕಿಟ್ಬಿಟ್ಟು, ಹೌದಾ, ಆಟ ಆಡಿದ್ರ ನೀವೆಲ್ಲರೂ ವಾಕಿ ಟಾಕಿದು? ಸರಿ, ವಾಕಿ ಟಾಕಿ ಅನ್ನೋದು ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ರೀ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿಯಾಗಿರುತ್ತೆ. ಒಂದ್ ಕಡೆ ಒಬ್ರು ಶಬ್ದದಿಂದ ಮಾತಾಡಿದಾಗ ಇನ್ನೊಬ್ರಿಗೆ ಅದು ಕೇಳಿಸ್ತಾ ಇರುತ್ತೆ. ನೀವು ಈ ಎಕ್ಸ್ಪೆರಿಮೆಂಟ್ ನ ಫೋನ್ ಇಂದು ಈ ರೀತಿಯಾಗಿ ಮಾಡಬಹುದು. ವಾಕಿ ಟಾಕಿ ಅನ್ನೋದು ಈ ರೀತಿಯಾಗಿ ಇರುತ್ತೆ. ಸೊ ಇವೆಲ್ಲವನ್ನ ನೋಡಿದಾಗ ನಾವ್ ಏನಂತ ಅರ್ಥೈಸ್ಕೊಳ್ತಾ ಬರಬಹುದು?
ಟೆಲಿಫೋನ್ ಆಟಿಕೆ ಮೂಲಕ. ಶಬ್ದಗಳಿಗೆ ಒಂದು ಮಾಧ್ಯಮ ಅನ್ನೋದು ಬೇಕಾಗಿರುತ್ತೆ. ದ ಸೌಂಡ್ ಟು ಟ್ರಾವೆಲ್ ಇಟ್ ರಿಕ್ವೈರ್ಸ್ ಅ ಮೋಡ್ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಬರುತ್ತೆ. ವ್ಯಾಕ್ಯೂಮ್ ಅಥವಾ ನಿರ್ವಾತ ಸ್ಥಿತಿಯಲ್ಲಿ ಯಾವುದೇ ರೀತಿಯಾದಂತಹ ಶಬ್ದ ನಮ್ಗೆ ಕೇಳಿಸಲ್ಲ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಿರ್ವಾತ ಸ್ಥಿತಿ ಅಥವಾ ವ್ಯಾಕ್ಯೂಮ್ ಸ್ಥಿತಿಯಲ್ಲಿ ಯಾಕೆ ನಮ್ಗೆ ಶಬ್ದ ಕೇಳಿಸೋದಿಲ್ಲ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಸಿಮ್ಯುಲೇಷನ್ ನ ಸಹಾಯದಿಂದ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಶಬ್ದಭೇದಿ ಅಂತ ಹೇಳಿದ್ರೆ ಏನು ಅಂತ ನೀವು ಕೂಡ ಕಲ್ತ್ಕೊಂಡ್ಬರ್ಬೇಕು. ಡೀಲಾ ಮ್ಯಾಮ್ ಕಡೆಯಿಂದ ನಿಮ್ಗೆ ಸಿಮ್ಯುಲೇಷನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ಅದೇ ರೀತಿ ನಿಮ್ ಕಡೆಯಿಂದ ನಮ್ಗೆ ಏನ್ ಸಿಗ್ಬೇಕು, ಶಬ್ದವೇದಿ ಪದದ ಅರ್ಥ. ಸೊ ಇದನ್ನ ಮಾತಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ಟ್ಯೂಟರ್ ನ ವೆಲ್ಕಮ್ ಮಾಡ್ತಾ ನಾನು ಈ ಸದ್ಯಕ್ಕೆ ವಿದಾಯ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ, ನಮಸ್ಕಾರ.